ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ. ಆರೋಪಿ ಚಿನ್ನಯ್ಯನ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ. ನಾನು ಹೂತಿಟ್ಟಂತಹ ಶವಗಳ ಜಾಗವನ್ನು ತೋರಿಸುತ್ತೇನೆ, ಅಲ್ಲಿ ಅಗೆದರೆ ಅನೇಕ ಶವಗಳು ಸಿಗುತ್ತವೆ, ಅಲ್ಲಿ ಅಮಾಯಕರದ್ದು, ಅನಾಥರದ್ದು, ವಯಸ್ಸಾದವ್ರದ್ದು, ಹೆಣ್ಣು ಮಕ್ಕಳದ್ದು, ಅತ್ಯಾಚಾರಕ್ಕೆ ಒಳಗಾದರು ಅಂತ ನನಗೆ ಅನಿಸಿದಂತಹ ಒಂದಷ್ಟು ಬಾಡಿಗಳು ನಾನು ಹೂತಿದ್ದೀನಿ, ಇಲ್ಲೆಲ್ಲ ಅಗೀರಿ ನಾನು ಸ್ಥಳಗಳು ತೋರಿಸ್ತೀನಿ ಅಂತ ಹೇಳಿಕೊಂಡು ಬಂದಂತಹ ಚಿನ್ನಯ್ಯ ಇದೀಗ ಜೈಲಲ್ಲಿರೋದು. ಒಂದು ಕಡೆ ಜೈಲಲ್ಲಿ ಇದ್ದುಕೊಂಡು ನಾನು ಜಾಮೀನಿಗೆ ಅರ್ಹ ಇದ್ದೀನಿ, ಜಾಮೀನು ನನಗೆ ಕೊಡಿ ಅಂತ ಕೇಳಿದಾಗ ಚಿನ್ನಯ್ಯನ ಜಾಮೀನು ಅರ್ಜಿ ವಜಾ ಆಗಿದೆ. ಇಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜೈಲು ವಾಸವೇ ಗತಿಯಾಗಿದೆ. ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಕಡೆಯಿಂದ ಬಂದಿರೋ ಆದೇಶ ಇದು. ನ್ಯಾಯಾಧೀಶರಾಗಿರ್ತಕ್ಕಂಥ ವಿಜೇಂದ್ರ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಚಿನ್ನಯ್ಯನಿಗೆ ಹಾಗಾಗಿ ಜೈಲೇ ಗತಿಯಾಗುತ್ತೆ. ತುಂಬ ಕಾನ್ಫಿಡೆಂಟಾಗಿ ಚಿನ್ನಯ್ಯ ಬಂದಿದ್ದದ್ದು ಹೌದು. ಇದೀಗ ಚಿನ್ನಯ್ಯನಿಗೆ ವಿಠಲಗೌಡ ಬುರುಡೆ ಕೊಟ್ಟಿದ್ದು ಅಂತ ಒಂದು ವಿಚಾರ ಇದೆ. ಬಂಗ್ಲೆಗುಡ್ಡದಲ್ಲಿ ಸುಮಾರು ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಒಂದು ವಿಚಾರ ಇದೆ. ಹಾಗಾಗಿ ಚಿನ್ನಯ್ಯನಿಗೆ ಒಂದು ಹೋಪ್ ಬಂದಿತ್ತು. ನಾನು ಹೇಳಿದ್ನಲ್ಲ, ನನ್ನ ಜಾಗ ಆ ಕಡೆ ಈ ಕಡೆ ತೋರಿಸಿರಬಹುದೇನೋ, ಈ ಕಡೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ನ ನಾನು ಅಲ್ಲಗಳಿತಾ ಇಲ್ವಲ್ಲ, ಎಲ್ಲೋ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆಯಂತೆ, ಹಾಗೆ ನಾನು ಯಾಕೆ ಜೈಲಲ್ಲಿರಬೇಕು ಅಂತ ಅನಿಸಿರಬಹುದು. ಹಾಗಾಗಿ ನನಗೆ ಬೇಲ್ ಕೊಡಿ ಸ್ವಾಮಿ ಅಂತ ಕೂಡ ಅರ್ಜಿಯನ್ನು ಹಾಕಿರಬಹುದು. ಆದರೆ ಈ ಒಂದು ಬೇಲ್ ಅರ್ಜಿ ವಜಾ ಆಗಿದೆ. ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಅರ್ಜಿಯನ್ನು ಹಾಕಿದ್ರು. ಆದರೆ SIT ಪರ ವಕೀಲರು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ. ಕಾನೂನು ತನಿಖಾ ಹಂತ ಆಧಾರಿತವಾಗಿ ಆಕ್ಷೇಪಣೆ ಸಲ್ಲಿಸಿದರು. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿತ್ತು ಕೋರ್ಟ್. ಸೆಪ್ಟೆಂಬರ್ 12ನೇ ತಾರೀಕು ವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ.